ಎಲ್ಲರಿಗೂ ನಮಸ್ತೆ. ಮತದಾರರ ಪಟ್ಟಿಯ ಮ್ಯಾಪಿಂಗ್ ಎಂದರೇನು ಎಂಬುದರ ಬಗ್ಗೆ ತುಂಬಾ ಜನರಿಗೆ ಇನ್ನೂ ಕೂಡ ಗೊಂದಲ ಇದೆ. ಭಾರತದ ಚುನಾವಣಾ ಆಯೋಗದಿಂದ ಪ್ರಮುಖ ಮತ್ತು ಅತ್ಯಂತ ಗಂಭೀರವಾದ ಪ್ರಕಟಣೆ ಇದೆ. ಜನರು ಕಡ್ಡಾಯವಾಗಿ ತಮ್ಮ ಮತದಾರರ ಪಟ್ಟಿಯ ಮ್ಯಾಪಿಂಗ್ ಅನ್ನ ಮಾಡಿಸಬೇಕು ಎಂದು. ಚುನಾವಣಾ ಆಯೋಗದ ಪ್ರಕಟಣೆಯಂತೆ 2002ನೇ ಸಾಲಿನಲ್ಲಿ ವಿವಾಹವಾಗಿ ತಮ್ಮ ವಿಳಾಸ ಬದಲಾವಣೆ ಮಾಡಿದವರು, ಅದೇ ರೀತಿ ಹೊಸ ಮನೆಗಳನ್ನ ಮಾಡಿ ಬೇರೆ ವಿಳಾಸಕ್ಕೆ ವರ್ಗಾವಣೆಗೊಂಡಂತವರು ಮತದಾರರ ಪಟ್ಟಿಯ ಮ್ಯಾಪಿಂಗ್ ಮಾಡಿಸಬೇಕೆಂದು ತಿಳಿಸಿರುತ್ತಾರೆ. ಕೆಲವರು ನಾವು 2002ನೇ ಸಾಲಿನಲ್ಲಿ ನಮಗೆ ಮತದಾನದ ಹಕ್ಕು ಇರಲಿಲ್ಲ, 2003-4ರ ಸಾಲಿನಲ್ಲಿ ನಮಗೆ ಮತದಾನದ ಹಕ್ಕು ಬಂತು. ನಂತರ ನಾವು ವಿವಾಹವಾಗಿ ಬೇರೆ ಮನೆಗೆ ತೆರಳಿದಲ್ಲಿ ಅಲ್ಲಿ ಬೇರೆ ಹೊಸ ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಮತದಾನವನ್ನು ಕೂಡ ಮಾಡಿರುತ್ತೇವೆ ಎಂದು ನಾವು ವೋಟ್ ಮ್ಯಾಪಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಎಂದು ತಿಳಿದಿರುತ್ತಾರೆ. ಅದೇ ರೀತಿ ವಿಳಾಸ ಬದಲಾವಣೆ ಮಾಡಿದವರು ನಾವು 2010-2015ನೇ ಸಾಲಿನಲ್ಲಿ ಬೇರೆ ವಿಳಾಸಕ್ಕೆ ತೆರಳಿದ್ದು ಅಲ್ಲಿ ನಾವು ಹೊಸ ಮತದಾರರ ಗುರುತಿನ ಚೀಟಿಯನ್ನು ಪಡೆದು 1 ಸಲವೋ 2 ಸಲವೋ ಮತದಾನವನ್ನು ಮಾಡಿರುತ್ತೇವೆ, ನಮಗೆ ಇದರ ಅವಶ್ಯಕತೆ ಇಲ್ಲ ಎಂದು ಭಾವಿಸಿರಬಹುದು. ಹೀಗೆ ನೀವು ತಿಳಿದುಕೊಂಡಿದ್ದರೆ ಇದು ತಪ್ಪು. ನಾವು ಹೊಸ ವಿಳಾಸದಲ್ಲಿ ಹೊಸ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದ್ದರೂ ಕೂಡ ಮ್ಯಾಪಿಂಗ್ ಮಾಡಿಸಲೇಬೇಕು. ಇದು ಹೇಗೆಂದರೆ, ನೀವು ಈ ಮೊದಲು ವಾಸವಾಗಿದ್ದ ಪ್ರದೇಶದಲ್ಲಿ 2002ನೇ ಸಾಲಿನ ಚುನಾವಣಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಪಡೆದುಕೊಂಡು ಈಗ ನೀವು ವಾಸವಾಗಿರುವಂತಹ ಪ್ರದೇಶದಲ್ಲಿ ಇರುವಂತಹ ಚುನಾವಣಾ ಅಧಿಕಾರಿಗೆ ಈ ಮಾಹಿತಿಯನ್ನು ನೀಡಿದರೆ ಇವರು ನಿಮ್ಮ ಮ್ಯಾಪಿಂಗ್ ಅನ್ನು ಮಾಡಿಕೊಡುತ್ತಾರೆ. ಒಂದು ವೇಳೆ 2002ನೇ ಸಾಲಿನಲ್ಲಿ ನಮಗೆ ಮತದಾನ ಇರಲಿಲ್ಲ, 2004-5ನೇ ಸಾಲಿನ ನಂತರ ನಮಗೆ ಮತದಾನದ ಹಕ್ಕು ಬಂದಿದೆ ಎಂದು ತಾವು ತಮ್ಮ ತಂದೆ ತಾಯಿ ಅಥವಾ ತಮ್ಮ ಅಜ್ಜಿ ಅಜ್ಜನ ದಾಖಲೆಗಳು ಇದ್ದರೆ ಕೂಡ ಇದನ್ನು ನೀವು ನೀಡಿ ನಿಮ್ಮ ಮ್ಯಾಪಿಂಗ್ ಅನ್ನು ಮಾಡಿಸಿಕೊಳ್ಳಬಹುದು. ಪ್ರತಿಯೊಂದು ಕ್ಷೇತ್ರಕ್ಕೂ ಚುನಾವಣಾ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ನಿಮ್ಮ ಕ್ಷೇತ್ರದ ಚುನಾವಣಾ ಅಧಿಕಾರಿ ಯಾರು ಎಂದು ತಿಳಿದುಕೊಳ್ಳಿ, ಅವರಲ್ಲಿ ಈ ಮಾಹಿತಿಗಳನ್ನ ಪಡೆದುಕೊಳ್ಳಿ. ಈ ಕಾರ್ಯವನ್ನು ನೀವು ಕಡ್ಡಾಯವಾಗಿ ಮಾಡಿಸಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುವ ಸಾಧ್ಯತೆಗಳಿವೆ. ಎಷ್ಟೋ ರಾಜ್ಯಗಳಲ್ಲಿ ನಕಲಿಯಾಗಿ ದಾಖಲಿಸಿರುವ ಲಕ್ಷ ಮತದಾರರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿವೆ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಈ ಮಾಹಿತಿ ತಲುಪುವಂತೆ ಮಾಡಿ.